ಆಗೋಗುತ್ತಮ್ಮ. ಮಾರನೇ ದಿನ ಪಾರುಲ್ ಸ್ಕೂಲ್ಗೆ ಹೋಗ್ತಿರ್ತಾಳೆ. ಅವಳು ದಿನ ಹೋಗೋ ದಾರಿಯಲ್ಲಿ ಹೋಗದೆ ಇವತ್ತೇನೋ ಅವಳು ಬೇರೆ ದಾರಿಯಲ್ಲಿ ಸ್ಕೂಲ್ಗೆ ಹೋಗ್ತಿರ್ತಾಳೆ. ಆಗ ಮನ್ಸಲ್ಲಿ ಈಗ ಯೋಚನೆ ಮಾಡ್ತಾಳೆ, ನನ್ಗೇನೋ ಸ್ಕೂಲ್ಗೆ ಹೋಗಕ್ಕೆ ಮನ್ಸಿಲ್ಲ. ಅಲ್ಗೋದ್ರೂ ಹೆಂಗೋ ಎಲ್ಲಾರು ನನ್ನ ಗೇಲಿ ಮಾಡ್ತಾನೆ ಇರ್ತಾರೆ. ನೋಡು, ತಲೆಯಲ್ಲಿ ಕೂದ್ಲಿಲ್ಲ, ಏನೂ ಇಲ್ಲ. ನನ್ಗೂ ಕೂದ್ಲಿದ್ದಿದ್ರೆ ಎಷ್ಟು ಸುಂದರವಾಗಿರ್ತಿದ್ದೆ ನಾನು. ಆಗ ಸಡನ್ ಆಗಿ ಅವಳಿಗೊಂದು ವಾಯ್ಸ್ ಕೇಳಿಸ್ ಬರುತ್ತೆ. ಕಾಪಾಡಿ, ಯಾರಾದ್ರೂ ನನ್ನ ಬಂದು ಕಾಪಾಡಿ, ನಾನಿಲ್ಲಿ ತಗ್ಲಾಕೊಂಡ್ ನರ್ಲಾಡ್ತಿದ್ದೀನಿ. ಅರೆ, ನೀವ್ಯಾರು? ಇರಿ, ನಿಮ್ಮನ್ನ ನಾನು ಆಚೆ ತೆಗಿತೀನಿ. ನಿಮ್ಮನ್ನ ಕಾಪಾಡ್ಬೇಕಂದ್ರೆ ನನ್ಗೊಂದು ಹಗ್ಗ ಬೇಕಾಗತ್ತೆ. ಏನ್ ಮಾಡೋದು? ಅಲ್ಲೊಂದು ಹಗ್ಗ ಇದೆ. ಎಷ್ಟೋ ಕಷ್ಟಪಟ್ಟು ಪಾರುಲ್ ಹಗ್ಗದ ಸಹಾಯದಿಂದ ಅವಳನ್ನ ಆಚೆ ತೆಗೆದ್ಬಿಡ್ತಾಳೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಮಗು. ನನ್ನ ಇವತ್ ನೀನು ಕಾಪಾಡ್ಬಿಟ್ಟೆ. ಪರವಾಗಿಲ್ಲ, ನೀವು ಕಷ್ಟದಲ್ಲಿದ್ರಿ. ನನ್ನಮ್ಮ ಯಾವಾಗ್ಲೂ ಹೇಳ್ತಾರೆ, ಕಷ್ಟದಲ್ಲಿ ಇರೋವ್ರನ್ನ ಯಾವಾಗ್ಲೂ ಕಾಪಾಡ್ಬೇಕು ಅಂತ. ಆದ್ರೆ ನೀವು ಅದ್ರೊಳಗಡೆ ಹೆಂಗ್ ಬಿದ್ರಿ? ನನ್ನ ಹೆಸರು ಸೋಫಿಯಾ. ನಾನೊಂದು ಮೆಜಿಷಿಯನ್. ನಿನ್ನೆ ರಾತ್ರಿ ನಾನು ನಡ್ಕೊಂಡು ಹೋಗ್ತಿದ್ದಾಗ ಕತ್ಲಲ್ಲಿ ಗೊತ್ತಿಲ್ದೆ ನಾನು ಒಳಗಡೆ ಬಿದ್ಬಿಟ್ಟೆ. ಏನ್ ಮಾಡೋದು ಅರ್ಥ ಆಗಿಲ್ಲ. ನೀವು ಒಂದ್ ಮೆಜಿಷಿಯನ್ ಆಗಿದ್ದು ಅಲ್ಲಿ ಸಿಕ್ಕಾಕೊಂಡು ಯಾಕಾಚೆ ಬರಕ್ಕಾಗಿಲ್ಲ? ನನ್ನ ಈ ಮಾಯೆ ಎಲ್ಲ ಬೇರೆಯವ್ರ ಮೇಲೆ ಮಾತ್ರನೇ ವರ್ಕ್ ಆಗತ್ತೆ. ನನ್ ಮೇಲೆ ಇದೆಲ್ಲ ವರ್ಕ್ ಆಗೋದಿಲ್ಲ ಮಗು. ನೀನ್ ನನ್ಗೆ ದೊಡ್ಡ ಸಹಾಯ ಮಾಡಿದ್ಯಾ ಮಗು. ನಿನ್ಗೇನ್ ಬೇಕೋ ನನ್ನನ್ನ ಕೇಳು. ನನ್ನ ಮಾಯಾಶಕ್ತಿಗಳನ್ನ ಉಪಯೋಗಿಸಿ ನೀನ್ ಕೇಳಿದ್ದನ್ನ ನಾನ್ ಕೊಡ್ಬಲ್ಲೆ. ಮಾಯಾಶಕ್ತಿ ಯೂಸ್ ಮಾಡಿ ಏನಾದ್ರೂ ಕೊಡ್ತೀರಾ? ಖಂಡಿತ. ನಿನ್ ಏನ್ ಬೇಕೋ ನನ್ನ ಕೇಳು, ಖಂಡಿತವಾಗ್ಲೂ ನಾನ್ ನಿನ್ ಕೊಡ್ತೀನಿ. ದಯವಿಟ್ಟು ನನ್ ತಲೆ ಮೇಲೆ ಕೂದ್ಲು ಬರೋ ತರ ನೀವ್ ಮಾಡ್ತೀರಾ? ನನ್ಗೆ ಕೂದ್ಲಿಲ್ಲ ಅಂತ ಎಲ್ಲರೂ ಚುಡಾಯಿಸ್ತಾರೆ. ಅದು ಅಲ್ದೆ ಸ್ಕೂಲಲ್ಲಿ ಫ್ಯಾಷನ್ ಶೋ ಇದೆ. ಅಷ್ಟೇನಾ? ಈಗ್ಲೇ ಕೊಟ್ಬಿಡ್ತೀನಿ. ಜಾದೂಗರ್ನಿ ದಂಡಾಸುತ್ತದೆ, ತಲೆ ಮೇಲೆ ಕೂದ್ಲು ಬರ್ಬೇಕು. ನೋಡ್ತಿದ್ದಂಗ್ಲೆ ಪಾರು ತಲೆ ಮೇಲೆ ತುಂಬಾ ಸುಂದರವಾದ ಉದ್ದ ಕೂದಲು ಬಂದ್ಬಿಡುತ್ತೆ. ಇವಾಗ ಅವಳು ಗುಂಡಲ್ಲ. ಪಾರುಲ್, ನಿನ್ ತಲೆ ಮೇಲೆ ಈಗ ಕೂದ್ಲಿದೆ. ಯಾರಿಗೂ ಈ ವಿಷಯ ಹೇಳ್ಬಾರ್ದು. ಸಮಯ ಬಂದಾಗ ಈ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರ ಹತ್ರ ಏನ್ ಹೇಳ್ಬೇಕಂದ್ರೆ ವಿಗ್ ಇಟ್ಕೊಂಡಿದೀನಿ ಅಂತ ಹೇಳು. ಈಗ ಸ್ಕೂಲ್ಗೋಗು. ಒಂದ್ ವೇಳೆ ನನ್ನ ಅವಶ್ಯಕತೆ ನಿನಗ್ ಬಂದ್ರೆ 3 ಸಲ ಕರಿ. ನಾನು ನಿನ್ಗೋಸ್ಕರ ಬರ್ತೀನಿ, ಸರಿನಾ? ಥ್ಯಾಂಕ್ ಯು ಜಾದೂಗರ್ನಿ ಆಂಟಿ, ನೀವು ತುಂಬಾ ಒಳ್ಳೆಯವರು. ಪಾರುಲ್ನ ತಲೆ ಮೇಲೆ ಕೂದ್ಲು ಬರುತ್ತೆ. ಎಲ್ಲರೂ ಆಶ್ಚರ್ಯ ಹೋಗ್ತಾರೆ. ಆಮೇಲೆ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲಲ್ಲಿ ಎಲ್ಲಾರ್ಗೂ ಅದು ವಿಗ್ ಅಂತ ಹೇಳ್ತಾಳೆ. ಎಲ್ಲರೂ ಅವಳನ್ನ ಗೇಲಿ ಮಾಡ್ತಾರೆ. ವಿಗ್ ಹಾಕೊಂಡ್ರೆ ಏನ್ ಪ್ರಯೋಜನ? ಹೆಂಗಿದ್ರು ನೀನು ಗುಂಡೆ ಅಲ್ವಾ? ಪಾರುಲ್ ಅವಳು ಏನ್ ಮಾತಾಡಿದ್ರು ತಲೆಗೆ ಹಾಕೊಳ್ಳೋದಿಲ್ಲ. ಪಾರುಲ್ ಮನೆಗೋಗಿ ನಡೆದ ಎಲ್ಲ